ಹೆಂಡತಿ ಮಗಳು ಯಾಕೆ ನಮ್ಮನೆಯಿಂದ ಹೋಗ್ತಾ ಇದ್ಲಲ್ವಾ? ಅವಳನ್ನ ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು ನಾನು ಅವತ್ತೇ ಹೇಳ್ದೆ ತಾನೆ, ಅವಳ ಮೈ ಮೇಲೆ ದೆವ್ವ ಬಂದೈತಂತೆ. ನಾನು ಅದಕ್ಕೆ ಏನು ಮಾತಾಡಕ್ ಹೋಗ್ಲಿಲ್ಲ. ಅವಳು ಸುಮ್ಮನೆ ನೆಟ್ಟು ಹೊರಟೋಗ್ಬಿಟ್ಲಪ್ಪ. ನಾನು ನೋಡಿ ಉಗ್ಗೇನ ಅಂತ ಅನ್ಕೊಂಡೆ. ಸುಮ್ಮನೆ ಆಮೇಲೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ದೆಯ್ಯ ಐತಲ್ಲ ಅವಳ ಮೈ ಮೇಲೆ ಅಂತ ಹೇಳ್ಬಿಟ್ಟು. ಅಮ್ಮ, ನನ್ನ ಗಂಡ ಅಲ್ಲಿ ಮಾಡಿದ್ನಲ್ಲ ಸೈಟು, ಅಯ್ಯೋ ಅದು ಏನು ಸಂದಕ್ಕಿಲ್ಲ ಕಣಮ್ಮ, ನೋಡಕ್ಕೆ ಹೋಗಿದ್ವಲ್ಲ ಸೈಟು, ಹೇಳ್ಕೊಳಂಗೇನಿಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಯಾಕಮ್ಮ ಹಿಂಗೆ ಕುಂತ್ಕೊಂಡಿದ್ದೀರಾ? ಯಾಕೆ ಸಪ್ಕವಳು ನನ್ನ ಮಗಳು? ಲೇ, ನೀನು ಬರೀ ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲಿ ಏನ್ ನಡೀತಾ ಐತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ನೀನು ಇಲ್ಲಿ ಏನ್ ಆಗೈತೆ ಅಂತ ಹೇಳ್ಬಿಟ್ಟು ಹೊಸಿ ನೋಡೆ. ಏನಾಯ್ತಮ್ಮ? ನಿನ್ನ ಮಗಳು ಬೊಸ್ರಿ ಆಗವಳು ನಿನ್ನ ಮಗಳು. ಏನಮ್ಮ ಹೇಳ್ತಾ ಇದ್ಯಾ ನೀನು? ಹೂನೇ, 3 ತಿಂಗಳು ಬಸ್ರಿ ನಿನ್ನ ಮಗಳು ಲೋಪರ್ರು. ಏನೇ ಏನೇ ನಡೀತಾ ಐತಿಲಿ? ಅಜ್ಜಿ ಹೇಳ್ತಿರೋದೆಲ್ಲ ನಿಜನೇನೆ? ಬೊಗಳು ನಿಜನಾ? ಅಮ್ಮ ಅದು ಹಂಗಲ್ಲ ಕಣಮ್ಮ. ಅದು ಅಯ್ಯೋ ಅಮ್ಮ, ವಾಡಿ ಬೇಡಮ್ಮ, ನಿನ್ ಕೈ ಮುಗಿತೀನಿ, ವಾಡಿ ಬೇಡಮ್ಮ, ಬೂಡಮ್ಮ. ಏನ್ ಕನ್ನಂದರಿ ಕೆಲಸ ಮಾಡಿದ್ಯಾ ಅಂತ ನೀನ್ ಹೊಡಿದಿದ್ದಾಗ ಸುಮ್ನೆ ಬಿಡ್ಬೇಕೆ? ಆಕೆನಲ್ಲ ಕಾಕೆ ಮಮ್ತಿ ಅವಳಿಗೆ. ಅಯ್ಯಪ್ಪ, ಬಿಡಮ್ಮ. ಏನೇ, ನೀರೊಳೊಬ್ಳು ಮಗಳು ನಂತರ ಆಗ್ಬಾರ್ದು, ಚೆನ್ನಾಗಿರ್ಬೇಕು, ಒಳ್ಳೆ ಸಂಬಂಧ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು, ನನ್ನ ಮಗಳನ್ನ ಹಂಗ ನೋಡ್ಕೋಬೇಕು ಹಿಂಗ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಶಾನೇ ಆಸೆ ಮಾಡಿಕೊಂಡು ಏನೇನೆಲ್ಲ ಕನಸು ಕಟ್ಕೊಂಡು ನಿನ್ನ ಓದು ಅಂತ ಓದಿಸಿ ಎಲ್ಲೂ ಕಳಿಸಿದಂಗೆ ಮನೆಗೆ ಇಕ್ಕೊಂಡು ರಾಣಿ ಥರ ಬೆಳೆಸಿ ಮನೆಗೂ ಒಂದು ಕೆಲಸ ಮಾಡಿದಂಗೆ ಇನ್ನೆಲ್ಲಿ ಸೌದೋಗ್ಬಿಡ್ತಾಳೆ ಕೆಲಸ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಡ ಮಗಳೇ ಮಾಡಬೇಡ, ಓದವ ಅಂತ ಓದಿಸಿ ಅಷ್ಟು ಅಲ್ಲದೆ ನೀಯ ಒಳ್ಳೆ ಸಂಬಂಧನ ನೋಡಿದ್ದೀನಿ. ಅವನು ಒಳ್ಳೆ ಹುಡುಗ, ಇಂಜಿನಿಯರ್ ಅಂತೆ, ಒಳ್ಳೆ ಸಂಪಾದನೆ ಬೇರೆ ಮಾಡ್ತಾನಂತೆ. ಅಂತ ಹುಡುಗನೆಲ್ಲ ನೋಡಿದೀನಿ. ಇವಾಗ ನೋಡಿದ್ರೆ ನೀನ್ ನೋಡಿದ್ರೆ ಬಸ್ರಿಯಾಗಿ ಕುಂತಿದ್ಯಾ. ಈ ಸಂಪತ್ತಿಗೆ ಅಂತ ನೆನೆಯ ನಾನು ಇಷ್ಟೆಲ್ಲ ಕೆಲಸ ಕಾರ್ಯ ಎಲ್ಲನೂ ಮಾಡಿದ್ದು ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಈಗ ಯಾವ ಮಕ ಒತ್ಕೊಂಡು ನಿಮ್ಮ ಅಪ್ಪಂಗೆ ಮಕ ತೋರಿಸ್ಲಿ ಹೇಳಿ ನಾನು? ನೀನು ಇಂಥ ಕಿತ್ತೋದಳೆ ಅಂತ ಹೇಳ್ಬಿಟ್ಟು ಉಕ್ಕಳಕ್ಕಿಲ್ವಾ? ಅಯ್ಯಪ್ಪ, ಬುಡಮ್ಮ. ಹೇಳೆ ಲೋಪರ್ ಮುಂಡೆ, ಹೇಳು ಯಾರು ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಈಗ ತಲೆ ತಗ್ಗಿಸ್ಕೊಂಡು ಒತ್ಕೊಂಡು ಕುತ್ಕೊಂಡ್ರೆ ಏನ್ ಬಂತು ಭಾಗ್ಯ? ಹೇಳು, ಯಾವನೇ ಅವ್ನು ಲೋಪರು? ಹೇಳೆ. ನಮ್ಮನೆ ಮಾನ ಮರ್ಯಾದಿನ ಹಾಕ್ಬಿಟ್ಲು ಕಣೆ, ಹರಾಜ್ ಹಾಕ್ಬಿಟ್ಲು. ಏನೋ ತಲೆ ಎತ್ಕೊಂಡು ಬದುಕಿ ಬಾಳಿ ತೋರ್ಸನ ಅವಳೆಲ್ಲ ಮನೆಯಾಳಿ ಶಾರದಿ ಮುಂದೆ ಎಲ್ಲರೂ ಮುಂದೆನೂ ತಲೆ ಎತ್ಕೊಂಡೆ ಬದುಕ್ಬೇಕು, ನಾವು ಹಂಗೆ ಜೀವನ ಮಾಡಬೇಕು ಹಿಂಗೆ ಜೀವನ ಮಾಡಬೇಕು ಅಂತ ಏನೇನೆಲ್ಲ ಕನಸು ಕಟ್ಕೊಂಡಿದ್ದೆ. ಆದರೆ ಇವಾಗ ನೋಡಿದ್ರೆ ನಿನ್ನ ಮಗಳು ಮಾಡಿಕೊಳ್ಳಿ ಸರಿಯಾ ಮಾಡಿ ಕುಂತವಳೆ. ನನಗವಾಗ ನೀನು ಮಾಡಿದಾಗೂ ಹಿಂಗೆ ನೋವಾಯ್ತಿತ್ತು, ಇವಾಗ ನಿನ್ನ ಮಗಳು ಮಾಡವಳೆ. ಗೊತ್ತಾಯ್ತಾ ಇವಾಗ ಎಷ್ಟು ನೋವಾಯ್ತದೆ ಇಂಥ ಕೆಲಸಗಳು ಮಾಡಿದ್ರೆ ಅಂತ ಹೇಳ್ಬಿಟ್ಟು? ಅಮ್ಮ ನೀನು ಹೊಸಿ ಸುಮ್ಕಿರು, ನನಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ, ಈಗಲೇ ಪಿತ್ತ ನೆತ್ತಿಗೆರೈತೆ. ಲೋಪರೋ ಬೊಗಳೇ ಲೋಪರೋ. ಚಿಕ್ಕ ಸಾವುಕಾರ ಕಣಮ್ಮ, ಚಿಕ್ಕ ಸಾವುಕಾರ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅವನ ಜೊತೆ ನೀ ಎಲ್ಲ ಓಡಾಡ್ತಿದ್ದೆ ಕಣಮ್ಮ. ಹೋಗಿ ಇದಕ್ಕೆಲ್ಲ ಕಾರಣ ಚಿಕ್ಕ ಸಾವುಕಾರನೇ ಕಣಮ್ಮ. ಅಯ್ಯೋ ನಿನ್ಗೇನೆ ಬಂದಿರೋದು ದಾಡು ಬಿಟ್ರಿ. ನನ್ನ ಮಗ ಮೊದಲೇ ಪೋಟ್ವೆಂಡಿ ಅಂತ ಊರು ತುಂಬಾ ಹೇಳ್ಕೊಂಡು ಓಡಾಡ್ತಾವ್ರೆ. ಅಯ್ಯೋ ಮೊದ್ಲೇನೇನಿಯ ಅವ್ನು ಸರಿ ಇಲ್ವಂತೆ, ಕುಡಿತಾನಂತೆ, ಇಸ್ಪೀಟ್ ಆಡ್ತಾನಂತೆ, ಹುಡುಗಿಯರ್ ಚಟ ಎಲ್ಲ ಐತಂತೆ, ಅವ್ರ ಅಪ್ಪನ ಜೆರಾಕ್ಸ್ ಕಾಪಿನಂತೆ ಇವನು. ಅಂತೋನ್ನ ನೀನು ಲವ್ ಮಾಡಿ ಬೊಲ್ಸಿ ಆಗ್ಬಿಟ್ಟು ಬಂದಿದ್ಯಲ್ಲೇ, ನಿನಗೇನಾರ ಮಾನ ಮರ್ಯಾದೆ ಐತೇನೆ? ಎಲ್ಲ ಜನ ಸುಳ್ಳು ಹೇಳ್ತಾರೆ ಕಣಮ್ಮ, ಅವನು ಬಾಳ ಒಳ್ಳೆಯವನು ಕಣಮ್ಮ. ಮುಚ್ಚ ಬಾಯ್ನ ಮಾನ್ಗೇಡಿ ಎಲ್ಲ ಹಾಳು ಮಾಡ್ಕೊಂಡು ಬಂದ್ಬಿಟ್ಟು. ಅಯ್ಯೋ ಈಗ ನನ್ನ ಗಂಡ ಕೇಳಿದ್ರೆ ಏನಂತ ಹೇಳೆ ಮಾಡಿರೋ ಮನೆಯಾಳ ಕೆಲಸಕ್ಕೆ. ನೋಡು, ಆ ಸಾವುಕಾರನ ಮಗ ಸರಿ ಇಲ್ಲ. ಅವನೇನ ನೀನು ಮದುವೆ ಮಾಡ್ಕೊಂಡೆ ಅಂತಂದ್ರೆ ಜೀವನ ಪೂರ್ತಿ ಸತ್ತು ಹುಟ್ಟಬೇಕಾಗ್ತೈತೆ, ಹಂಗೆ ಅನುಭವಿಸ್ಬೇಕಾಯ್ತದೆ. ಹಂಗೆ ಮಾಡ್ತಾನೆ ಕಂತ್ರಿ ನನ್ನ ಮಗ. ಅವನು ಆಡ್ದಿರ ಆಟ ಇಲ್ಲ. ಈ ಶಾರದಿ ಮಗಳಿಂದ ಎಲ್ಲನೂ ಸ್ವಲ್ಪ ಓಡಾಡ್ತಾ ಇದ್ದ, ಈಗ ನಿನ್ನ ಜೊತೆ ಓಡಾಡಿ ನಿನ್ನ ಬಸ್ರಿನೇ ಮಾಡ್ಬಿಟ್ಟವನೆ. ಈಗ ಅವನು ಒಪ್ಕೋತಾನೆ ಅಂತ ಅನ್ಕೊಂಡೇನೆ. ಇಲ್ಲ ಕಣಮ್ಮ, ಅವ್ನು ಭಾಳ ಒಳ್ಳೆನು ಕಣಮ್ಮ, ನನ್ನ ಮ್ಯಾಲ ಜೀವನೇ ಮಾಡಿಕೊಂಡವನೇ ಕಣಮ್ಮ. ನಾನೇನಾದ್ರೂ ಹಿಂಗೆ ಬಸ್ರಿ ಅಂತ ಹೇಳ್ಬಿಟ್ರೆ ಕುಣಿದ್ ಕುಪ್ಪಳಿಸ್ಬಿಡ್ತಾನೆ ಕಣಮ್ಮ. ಅಯ್ಯೋ ಅಮ್ಮ, ಒಂದು ಮಾತು ನಾನೇ ನೆನೆಯ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಕಣಮ್ಮ. ನನ್ನ ಮದುವೆ ಮಾಡ್ಕೊಳಕ್ಕೆ ಅವನೇ ಹಿಂದೆ ನೆನೆಯ ಓಡ್ಬಿಟ್ಟು ಬರ್ತಾನೆ ಕಣಮ್ಮ. ಯಾ ಗಂಡಸ್ರನಾಗ್ಲಿ ಬಸ್ರಿ ಅಂತ ಗೊತ್ತಾದ್ಮೇಲೆ ಉಗಿದು ಬಿಟ್ಬಿಡ್ತಾರೆ ಅಷ್ಟೇ. ನೀನಿಯ ಯಾರು ಇನ್ನ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟು ನೀನು ಹಿಂದೆ ಬುಡ್ಕ ಅಂತ ಹೇಳ್ಬಿಟ್ಟು ಓಡ್ ಬರಕಿಲ್ಲ. ನಿನಗೆ ದಡಬಡ್ತದಲ್ವ? ನಿನಗೆ ಏನು ಅರ್ಥ ಆಯ್ತದೆ? ಮೈ ತುಂಬ ಕೊಬ್ಬು ತುಂಬ ತುಳುಕ್ತಾಯ್ತೆ. ನಾನು ಹೊಟ್ಟೆ ಉರ್ಸಕ್ಕೆ ಅಂತ ನೀನು ಹುಟ್ಟಿದೀಯೇನೆ ನೀನು? ಅಮ್ಮ ಇಲ್ಲ ಕಣಮ್ಮ, ಅವ್ ನನ್ನ ಶಾನೆ ಇಷ್ಟಪಡ್ತಾನೆ ಕಣಮ್ಮ. ಶಾರದಿ ಮಗಳನ್ನ ಅವಳನ್ನ ಆಶುನ ಸುಮ್ಕೇನಿ ಅಷ್ಟೇ ಮ್ಯಾಲ್ ಹಂಗೆ ಇಷ್ಟಪಡ್ತಾ ಇದ್ದ ಅಷ್ಟೇ ಕಣಮ್ಮ. ಅಂದರೆ ಅವನೇ ಇಷ್ಟಪಡ್ತಿರಲಿಲ್ಲ, ಇವಳೇ ಇಂದು ಬಿದ್ದಿದ್ಲು ಕಣಮ್ಮ. ನನ್ನ ಪ್ರೀತಿಯಿಂದ ನಾನು ಜಾಸ್ತಿ ಇಷ್ಟಪಟ್ಟಿದ್ದು ನನ್ನೇ ಕಣಮ್ಮ. ನಿಜವಾಗೂ ಕಣಮ್ಮ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳವನೇ ಕಣಮ್ಮ. ಮದುವೆನೂ ಮಾಡ್ಕೊತಾನೆ ಕಣಮ್ಮ. ನೀನು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನೇನೋ ಆಸೆ ಇಟ್ಕೊಂಡಿದ್ದು ನನ್ನ ಕಣ್ಣಿಗೆ ಮಣ್ಣೆರಿಸ್ಬಿಟ್ಟಲ್ಲೇ ನೀನು. ಇಂಜಿನಿಯರ್ ಕಣೆ ಹುಡುಗ, ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು. ಬರೀ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕುಟ ಅಂತ ಒತ್ತ ಕೆಲಸ. ಹೆಂಗಿರೋ ಜೀವನ? ಬೆಂಗ್ಳೂರಿಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿರ್ಬೋದಿತ್ತು. ಸ್ವಂತ ಮನೆ ಐತಂತೆ ಬೆಂಗಳೂರಿಗೆ. ನಾನು ಎಲ್ಲ ನೋಡಿ ಮಾಡಿ ಮಾತಾಡಿ ಒಪ್ಸಿ ಬಂದಿದ್ದೀನಿ. ಈಗ ನೀನು ಬಸ್ರಿ ಅಂತ ಗೊತ್ತಾಗೋಗ್ಬಿಟ್ರೆ ಯಾರು ತಾನೇ ನೀನು ಮದುವೆ ಮಾಡ್ಕೊತಾರೆ ಹೇಳೇ?
ಇವಾಗೆಲ್ಲ ಹೇಳ್ಬಿಟ್ಟು ಏನ್ಲೇ ಪ್ರಯೋಜನ? ಇವಾಗ ಹೇಳಿ ಏನು ಪ್ರಯೋಜನ ಇಲ್ಲ. ನೋಡು ನನ್ನ ಮಾತು ಕೇಳು. ಹಾಗಿದ್ದೆಲ್ಲ ಆಗೋಯ್ತು. ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೇ ಮುಂತಿ. ಇವಾಗ ಮಗಳು ಬಸ್ರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಆಯ್ತದ? ಈಗ ಬಸ್ರಿ ಆಗೋಗ್ಬಿಟ್ಟವಳೆ. ಈಗ ಮುಂದೆ ಏನು ಮಾಡಬೇಕು ನೀನೇ ಹೇಳು. ಹಿಂಗೆ ಮಾಡೋಣ ಅಂತ ಹೇಳಿದ್ರೆ ಹಂಗೆ ಮಾಡೋಣ, ಇಲ್ಲ ಬೇಡ ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀನು. ಈಗ ವಿಷಯ ಎಲ್ಲನೂ ಮನೆಯಿಂದ ಆಚೆ ಕಡೆಗೆ ಹೋದರೆ ಊರ ಜನಕ್ಕೆಲ್ಲ ಗೊತ್ತಾಯ್ತು ಅಂತಂದರೆ ಮಾನ ಮರುವಾದಿ ಎಲ್ಲನೂ ಹೊಂಟೋಗ್ಬಿಡ್ತದೆ. ನನ್ನ ಮಾತು ಕೇಳು. ಜೋರಾಗಿ ಕಿರ್ಚಾಡಿ ಹೊರ್ಚಾಡಿ ಮಾಡೋದೆಲ್ಲನೂ ಏನು ಬೇಡ. ಈಗ ನೋಡು, ಅವಳು ಹೇಳ್ತಾವಳಲ್ಲ, ಸಾವುಕಾರನ ಮಗನ ನನ್ನ ಮೇಲೆ ಪಿರುತಿ ಪಿರೇಮ ಶಾನೆ ಐತೆ ಅಂತ ಹೇಳ್ಬಿಟ್ಟು ಒಂದು ಕಿತ ಇವಳು ನೇಣಿಯ ಕಳ್ಸೋಣ. ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಮದುವೆಗೆ ಒಪ್ಪಿಸ್ಬಿಟ್ಟು ಬತ್ತಾಳೇನೋ. ಬಂದರೆ ಹಿಂದೆ ನೆನೆಯ ನಾವು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಯೋಚನೆ ಮಾಡು. ಸಾವುಕಾರ ಮನೆಗೆ ಅವ್ನು 420 ಆದ್ರೂ ಸ್ವಲ್ಪ ಆಸ್ತಿ ಐತಲ್ಲ, ಆಸ್ತಿ ಹೆಂಗವೇ ಉಳಿತದೆ ಎಲ್ಲನೂ. ಅಯ್ಯೋ, ಆ ನನ್ನ ಮಗನ ಕೊಡಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ ಕಣಮ್ಮ, ಒಂಚೂರು ಇಷ್ಟ ಇಲ್ಲ. ಈಗ ಇವಳು ಮಾಡ್ಕೊಂಬಂದಿರೋ ಅಲ್ಕ ಕೆಲಸಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಷ್ಟೇ ನೀನಿಯ. ನಾನು ನೋಡು, ಹಣೆ ಬರಹ ಸರಿ ಇಲ್ಲ ಅಂದರೆ ಹಿಂಗೇನೇ ಆಗೋದು. ನಮ್ಮ ಹಣೆ ಬರಹಗಳೇ ಸರಿ ಇಲ್ಲ ನೋಡು. ಅವಳನ್ನ ಕಳಿಸ್ಬಿಟ್ಟು ಹೋಗ್ಬಿಟ್ಟು ಆ ಹುಡುಗನ ಹತ್ರ ಮಾತಾಡ್ಬಿಟ್ಟು ಆ ಹುಡುಗನ ಇಲ್ಲೂ ಕರ್ಕೊಂಬಿಟ್ಟು ಬರೋಕ್ಕೆ ಹೇಳು. ಅದೇನೋ ಪಿರುತಿ ಪಿರೇಮ ಅಂತಿದ್ದಲ್ಲೇ, ಹೋಗಿ ಆ ಚಿಕ್ಕ ಸಾವುಕಾರನ್ನ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ, ಹೋಗು ನೋಡೋಣ ಅದು ಏನು ಮಾತಾಡ್ತಾನೋ ಏನು ಕತೆಯೋ. ಆಮೇಲೆ ನಾವೆಲ್ಲ ಹೋಗ್ಬಿಟ್ಟು ದೊಡ್ಡರ ಹತ್ರ ಕುಂತ್ಕೊಂಡು ಹಿಂಗೆ ಆಗೈತೆ ಕಣವ ಅಂತ ಹೇಳ್ಬಿಟ್ಟು ಮಾತಾಡೋಣ, ಸರಿನಾ? ಸರಿ ಕಣಜ್ಜಿ, ಆಯಿತು. ಅವ್ನು ನಾನು ಒಪ್ಕೊಂತಾನಜ್ಜಿ. ಅದ್ರಾಗೂ ಈಗ ಬಸ್ರಿ ಅಂತ ಗೊತ್ತಾಗ್ಬಿಟ್ರಂತೂ ಇನ್ನೂ ಜಾಸ್ತಿ ಖುಷಿ ಪಟ್ಬಿಟ್ಟು ಒಪ್ಕೊತಾನೆ ಕಣಜ್ಜಿ. ಅವನಿಗೆ ಮಕ್ಕಳು ಅಂದರೆ ಜಾಸ್ತಿ ಇಷ್ಟ ಕಣಜ್ಜಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡಜ್ಜಿ. ಆ ಮನೆ ಸೊಸೆ ನಾನೇನೇನಿಯ, ಅದಕ್ಕೋಸ್ಕರ ನಾನು ಏನೇನೆಲ್ಲ ಮಾಡಿದೆ. ಇನ್ನು ಸೊಸೆ ಆಗಬೇಕು ಅಂತ, ಇನ್ನು ನನ್ನ ಸೊಸೆ ಆಗಿದ್ದಂಗೆ ಇತ್ತಿನ ಅಜ್ಜಿ. ನಾನಂತೂ ಸೊಸೆ ಹಾಗೆ ಆಗ್ತೀನಿ. ನಾನು ಹೋಗ್ಬಿಟ್ಟು ಅವನ ಹತ್ರ ಎಲ್ಲ ಮಾತಾಡಿ ಒಪ್ಸಿ ಖುಷಿಯಾಗಿ ಅವನ್ನ ಇಲ್ಲೂ ಕರ್ಕೊಂಬಿಟ್ಟು ಬರ್ತೀನಿ ಅಜ್ಜಿ. ನೀವೆಲ್ಲರೂ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡೋಕ್ಕೆ ರೆಡಿಯಾಗಿರ್ರಿ. ಇಷ್ಟ ಆಗಿ ಗೋಳಾಡ್ಕೊಂಡು ಅಳ್ಕೊಂಡು ಸಾಯ್ತಾ ಇದ್ದೀನಿ. ಲೋಪರು 3 ಬಿಟ್ಬಿಟ್ಟು ಕಿಸ್ಕೊಂಡು ನಿಂತ್ಕೊಂಡಿದ್ಯಲ್ಲೇ. ನಿನಗೆ ಈಗ ಗೊತ್ತಾಗಲ್ಲ ಲವ್ವರು ಎಂತ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಈಗ ಹೋಯ್ತಿಯಲ್ಲ ಅವನ ಹತ್ರ ಮಾತಾಡೋಕ್ಕೆ, ಆವಾಗ ಗೊತ್ತಾಯ್ತದೆ. ಏನಾರ ಅವನ್ನ ಕರ್ಕೊಂಬಿಟ್ಟು ಬರ್ತಿದ್ದಂಗಿರು, ಆಮೇಲೆ ನಾನು ಹೇಳ್ದಂಗೆ ಕೇಳಬೇಕಾಯ್ತದ. ನೀನು ಈಗಲೇ ಹೇಳಿದ್ದೀನಿ ಅಮ್ಮ, ಅದು ಕರ್ಕೊಂಬಿಟ್ಟು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಕರೆದಿದ ತಕ್ಷಣ ಓಡೋಡಿ ಬತ್ತಾನೆ ನೋಡ್ತಾ ಇರು ನೀನು. ಇಡೀ ಊರಾಗೆ ಎಷ್ಟು ಜನ ಹುಡುಗಿಯರಿದ್ರು ನನ್ನೇ ಇಷ್ಟಪಟ್ಟಿದ್ದು. ಯಾಕಂದರೆ ನಾನು ಸಂದಾಕಿದ್ದೀನಿ ಅಂತಲೇ ಅವನು ನಾನು ಇಷ್ಟಪಟ್ಟಿದ್ದು. ಇಲ್ಲ ಅಂದರೆ ಎಷ್ಟು ಜನ ಹುಡುಗಿಯರಿದ್ರು ಹೇಳೋ ಹಳ್ಳಿನಾಗೆ, ಎಲ್ಲರೂ ಇಷ್ಟಪಡ್ಬೇಕಿತ್ತಲ್ಲ. ಇಷ್ಟಪಟ್ಟಿಲ್ಲ, ಅವನು ನನ್ನೇ ಇಷ್ಟಪಟ್ಟಿರೋದು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಕಣಮ್ಮ. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಬಿಟ್ಟು ಬರ್ತೀನಿ, ನೀವು ಕುಂತ್ಕೊಂಡಿರಿ. ಸರಿನಾ? ಸುಂದ್ರಿ ಅಂತೆ ಸುಂದ್ರಿ, ನಿನ್ನಂತ ದಡಬಡ್ಡೆ ತದ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನು ಸರಿಯಾಗಿ ಮಾಡೋ. ನಿನಗೆ ಹೋಗಿ ಇವತ್ತೇ ಈಗಲೇ ಈ ಕ್ಷಣ ನೀನು ಕರ್ಕೊಂಬಿಟ್ಟು ಮನೆಗೆ ಬರ್ಬೇಕು ನೀನು. ಸರಿ ಕಣಮ್ಮ, ಆಯಿತು ಬಿಡೆ, ಸಮಾಧಾನ ಮಾಡ್ಕ. ಈಗ ನಿನ್ನ ಮಗಳು ಹೋಗೋಳೆಲ್ಲ ಕರ್ಕೊಂಬಿಟ್ಟು ಬರ್ತಾಳೆ. ಹೆಂಗೋ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಲ್ಲ ಬಿಡು. ಆ ಸಾವುಕಾರನ ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡಿ ಮುಗಿಸ್ಬಿಡೋಣ. ನಿನಗೆ ಮದುವೆ ಚಿಂತೆ, ನನಗೆ ಅವನು ಒಪ್ಕೊಳಕ್ಕಿಲ್ವ ಅನ್ನೋದೊಂದು ದೊಡ್ಡ ಚಿಂತೆ. ಅಮ್ಮ, ಈ ಗಂಡಸ್ರುಗಳು ಏನು ಅಂತ ನನಗೆ ಗೊತ್ತಿಲ್ವೇನಮ್ಮ. ಹಿಂಗೆ ಬಸ್ರಿ ಆಗೋ ತನಕ ಸುಮ್ಮನಿರ್ತಾರೆ. ಬಸ್ರಿ ಆದಮೇಲೆ ಆಮೇಕಿಂದ ಇವಳು ಯಾರೋ ನನಗೆ ಗೊತ್ತಿಲ್ಲ, ಇವನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತ ಕಳಿಸ್ಬಿಡ್ತಾರೆ ಕಣಮ್ಮ. ಆ ಲೋಪನ ಮಗನಿಗೇನು ಒಬ್ರು ಇಬ್ರು ಅವ್ರು ಏನ್ಕಂಡ ಲವ್ವರುಗಳು, ಅದೇ ಜನ ಲವ್ವರುಗಳು, ಅದು ಏನು ಕತೆನೋ. ನಿನಗೇನು ಗೊತ್ತು? ನಿನ್ಗೇನು ಗೊತ್ತೇಳು? ನೀನು ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಈಗಿನ ಕಾಲದ ನಿನಗೆ ಹಿಂದಿನ ಕಾಲ ಥರ ಅಲ್ಲ ಕಣಮ್ಮ. ಎಲ್ಲ ಮೋಸ ಮಾಡೋರೆ, ಎಲ್ಲ ಕೈ ಹೊತ್ತಾರೆ, ಎಲ್ಲ ಲೋಪರ್ ನನ್ನ ಮಕ್ಕಳು. ನಿಂಗೇನೂ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಈಗ ಬತ್ತಾಳಲ್ಲ ಕೇಳ್ಕೊಂಡು ಅವಾಗ ನೋಡು ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನೀನು ಕೆರೆನೋ ಬಾವಿನೋ ನೋಡ್ಕೋಬೇಕಾಯ್ತದೆ ಅಷ್ಟೇ ನೀನಿಯ. ಇಲ್ಲ ಅಂತ ಹೇಳಿದ್ರೆ ಯಾರೂ ಗೊತ್ತಿಲ್ದಂಗೆ ಮಗನ ತೆಗೆಸ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಸುಮ್ಕೇನಿಯ ಬೇರೆ ನಾನು ನೋಡಿದ್ರಲ್ಲ ಇಂಜಿನಿಯರು ಅಂತ ಹುಡುಗಂಗೇನಿಯ ಮದುವೆ ಮಾಡ್ಬಿಟ್ಟು ಕೊಟ್ಬಿಡೋಣ ಕಣಮ್ಮ. ಅಯ್ಯೋ ಶಿವನೇ, ನನಗೇನು ಅರ್ಥನೇ ಆಯ್ತಿಲ್ಲ. ದಿಕ್ಕೇ ತೋಚಿದಂಗೆ ಆಗ್ಬಿಟ್ಟೈತಲ್ಲ ನನಗೆ. ಸರಿ ಆಯ್ತು ಹೇಳು, ನೋಡೋಣ. ಯಾಕೆ ಕೆಟ್ಟದೆ ಯೋಚನೆ ಮಾಡಬೇಕು, ಒಳ್ಳೇದನ್ನು ಯೋಚನೆ ಮಾಡೋಣ. ಸಾವುಕಾರ ಮನೆಗೆ ಏನು ಕಮ್ಮಿ ಆಗೈತೆ ಹೇಳಿ ನೀನು? ಏನೂ ಕಮ್ಮಿ ಆಗಿಲ್ಲ, ಎಲ್ಲ ಸಂದಕ್ಕವ್ರೆ. ನೋಡೋಣ ಇರು, ಯಾಕೆ ಸುಮ್ಮನೆ ಈಗಲಿಂದ ನೀನು ಯೋಚನೆ ಮಾಡ್ತೀಯಾ? ಅವಳು ಬರೋಗಂಟ ಸುಮ್ಕಿರು, ಬಂದ್ಮೇಲೆ ನಾವು ನೋಡೋಣ. ನೋಡೋಣ ಕಣಮ್ಮ. ಅವಳು ಬರೋಗಂಟ ಜೀವದಾಗ ಜೀವ ಇರೋಕ್ಕಿಲ್ಲ ನನಗಂತೂ. ಏನು ಕತೆನೋ, ಒಪ್ಕೋತಾರೋ ಒಪ್ಕೊಳಕ್ಕಿಲ್ವೋ. ಅಯ್ಯೋ ನನ್ನ ಮಗಳು ಎಳೆದು ಬಿಟ್ಲು ಚಪ್ಪಡಿ ಕಲ್ಲು ನನ್ನ ಮ್ಯಾಲೆ ಬಿಡತ್ತಾಗಿ. ಯಾವಾಗೂ ಅವ್ರವ್ರ ಮಕ್ಳವ್ರ ಮೋಸ ಮಾಡ್ದೆ ಏನೇ ಗೊತ್ತಾಗೋದು. ನೀನು ಯಾರಿಂದನೋ ಓಡೋತಾ ಇದ್ದಾಗ ನಾನು ಬೇಡ ಅಂತ ತಡೆದೆ. ನನಗೂ ಅವಾಗ ಇದೇ ಥರ ಮನಸ್ಸಿತ್ತು. ಏನೋ ಬಿಡು, ಸಂದಕ್ಕಿತ್ತಳು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಈಗ ಅರ್ಥ ಆಯ್ತಾ ನನ್ನ ಸಂಕಟ?